ವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕ್ಯಾನ್ಸರ್ ಸರ್ಜರಿ. ಕೆಎಲ್ಇ ಆಸ್ಪತ್ರೆಯಲ್ಲಿ 2 ರೋಬೋಟಿಕ್ ಸರ್ಜರಿ ಯಶಸ್ವಿ. ಫಲಕಾರಿಯಾಗಿ ಕಂಡುಬಂದ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. ಕರಿಮನಿ ಮಾಲಕನಿಗೆ ಮೋಸ ಮಾಡಿದ ಪತ್ನಿ. ಇಂಜಿನಿಯರ್ ಇದ್ದೇನೆ, ಲಕ್ಷ ಸಂಬಳವಿದೆ ನಂಬಿಸಿ ಮೋಸ ಮಾಡಿ ವಿವಾಹ ಆರೋಪಕ್ಕೆ ಹೊಸ ಟ್ವಿಸ್ಟ್. ಭಾಗ್ಯನಗರದ ರಸ್ತೆಯಲ್ಲಿ ಕಸದ ರಾಶಿಯೇ ನಿರ್ಮಾಣ. ರಸ್ತೆಯಿಂದಾಗಿ ಪರದಾಡುತ್ತಿರುವ ನಾಗರಿಕರು. ಸಂಗ್ರಹವಾದ ನೀರಿನಿಂದ ಕೊಚ್ಚಿಯಂತಾದ ರಸ್ತೆ. ಉತ್ತರ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ 2 ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿ ಯಶಸ್ವಿಯಾಗಿದೆ ಎಂದು ಡಾಕ್ಟರ್ ಕರ್ನಲ್ ದಯಾನಂದ್ ಹೇಳಿದರು. ಉತ್ತರ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ 2 ರೋಬೋಟಿಕ್ ಯಶಸ್ವಿ ಕ್ಯಾನ್ಸರ್ ಸರ್ಜರಿ ಮಾಡಲಾಗಿದೆ ಎಂದು ಕೆಎಲ್ಇ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕರ್ನಲ್ ಎಂ ದಯಾನಂದ ಬುಧವಾರ ಕೆಎಲ್ಇ ಆಸ್ಪತ್ರೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇದು ಕನ್ಸೋಲ್ ಅಂತ ಇದಕ್ಕೆ ಇದು ಸರ್ಜನ್ 3D ಗ್ಲಾಸ್ ಹಾಕಬೇಕು. ಇವರು ಸರ್ ಡಾಕ್ಟರ್ ದಿವಾಕರ್ ಅಂತ ಇವರು ನಮಗೆ ಫಸ್ಟ್ ಹೆಲ್ಪ್ ಮಾಡೋಕ್ಕೆ ಬಂದಿತ್ತು. ಸೊ ನಮಗೆ ಹೇಳ್ತಾ ಇರ್ತಾರೆ ಯಾವುದು ಏನು ಮಾಡಬೇಕು ಹಿಂಗೆ ಅಂತ. ಕಲ್ತ ಮೇಲೆ ನಾವು ಸ್ಪೀಡು ಇನ್ಕ್ರೀಸ್ ಮಾಡ್ಬೋದು. ನಿಮ್ದು 2 ಕೈ ಯೂಸ್ ಮಾಡಬೇಕು, 2 ಕಾಲು ಯೂಸ್ ಮಾಡಬೇಕು. ಎಕ್ಸಲೇಟರ್ ಗೇರ್ ಇದ್ದಂಗೆ ಅದರಲ್ಲೂ ಅವ್ರ ಸರ್ಜನ್ಸಿಗೆ ಇರ್ತದೆ. ಪ್ಲಸ್ ಕೈಯಲ್ಲಿ ಜಾಯ್ಸ್ಟಿಕ್ಸ್ ಇರ್ತದೆ, ಕಂಟ್ರೋಲ್ ಮಾಡೋದಕ್ಕೆ ಬರ್ನ್ ಮಾಡೋದಕ್ಕೆ, ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಸ್ವಲ್ಪ ಸ್ವಿಚಸ್ ಇರ್ತದೆ. ಸೊ ಇಟ್ ಇಸ್ ಇದು ಸ್ಮಾಲ್ ವಿಡಿಯೋ. ಸೊ ಈಗ ನಾವು ಮೂಮೆಂಟ್ಸ್ ಮಾಡ್ತಿದ್ದೀವಲ್ರಿ, ನಾವು ಮಾಡ್ದಂಗೆ ಅಲ್ಲಿ ಇನ್ಸ್ಟ್ರೂಮೆಂಟ್ ಮೂಮೆಂಟ್ ಇದು ಹಾರ್ಟ್ ಬೀಟ್ ಕಾಣಿಸ್ತದೆ. ಸೊ ಎದೆಯಲ್ಲಿ ಇವೆಲ್ಲ ಆರ್ಮ್ಸು ಸ್ಮಾಲ್ ಹೋಲಲ್ಲಿ ಚೆಸ್ಟಲ್ಲಿ ಇದ್ದಾವೆ ಆರ್ಮ್ಸ್. ಸೊ ನಾವು ಮೂಮೆಂಟ್ ಮೇಲೆ ನೋಡ್ರಿ ಅದು ತಾನೇ ಮೂವ್ ಆಗ್ತದೆ ಆರ್ಮ್ಸ್. ಸೊ ನಾವು ಅಲ್ಲಿ ನಾವೇ ಕೈಯಲ್ಲಿ ಮಾಡ್ತೀವಿ, ಅದು ಅಲ್ಲಿ ಮಾಡ್ತಾ ಇರುತ್ತೆ ಫುಲ್ ವಿತ್ ಅಕ್ಯುರೇಸಿ, ವಿತ್ 3D, ವಿತ್ ಜೂಮ್. ಸೊ ಕಾಂಪ್ಲಿಕೇಶನ್ ರೇಟ್ಸ್ ತುಂಬ ಕಡಿಮೆ. ಆಮೇಲೆ ನೀವು ಸ್ವಲ್ಪ ಜರ್ಕಿ ಮೂವ್ಮೆಂಟ್ ಕೇರ್ಫುಲ್ ಕೆಲವು ಜರ್ಕಿಂಗ್ ಎಲ್ಲ ಮೂವ್ಮೆಂಟ್ ಮಾಡಿದ್ರೆ ಮೆಷಿನ್ ಸ್ಟಾಪ್ ಆಗ್ಬಿಡ್ತಾರೆ. ಇಟ್ ವಿಲ್ ನಾಟ್ ಮೂವ್. ಸೊ ದೆನ್ ಯು ಹ್ಯಾವ್ ಟು ರೀಡ್ ಇಟ್ ಬಿಕಾಸ್ ಇಟ್ ನೋಸ್ ಇಸ್ ಆಲ್ರೆಡಿ ಬಿನ್ ಪ್ರೋಗ್ರಾಮ್. ಸ್ವಲ್ಪ ಬಹಳ ಜಾಸ್ತಿ ಇದು ಅಂದರೆ ಅದಕ್ಕೆ ಸ್ಟಾಪ್ ಆಗಿಬಿಡ್ತದೆ. ಇಟ್ ವಿಲ್ ನಾಟ್ ಮೂವ್. ರೋಬೋಟಿಕ್ ಸಹಕಾರದಿಂದ ನೆರವೇರಿಸುವ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯು ಅತ್ಯಂತ ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ರೋಬೋಟಿಕ್ ಶಸ್ತ್ರಚಿಕಿತ್ಸೆಯು ಲ್ಯಾಪ್ರೋಸ್ಕೋಪಿಕ್ ಮತ್ತು ತೆರೆದ ಶಸ್ತ್ರಚಿಕಿತ್ಸೆ ಎರಡಕ್ಕೂ ಸೈ ಎನಿಸಿಕೊಂಡಿದೆ ಎಂದರು. ಬಳಿಕ ಡಾಕ್ಟರ್ ಮಹೇಶ್ ಕಳ್ಳೋಳಿ ಮಾತನಾಡಿ, ನೆರಗುಂದ ವ್ಯಕ್ತಿಯೋರ್ವರಿಗೆ ಅನ್ನನಾಳ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಅವರಿಗೆ ರೋಬೋಟಿಕ್ ಚಿಕಿತ್ಸೆ ಮಾಡಲಾಗಿದೆ. ಇದರಿಂದ ರೋಗಿಗಳು ಆದಷ್ಟು ಬೇಗ ಗುಣಮುಖರಾಗುತ್ತಾರೆ. ರೋಬೋಟ್ ಚಿಕಿತ್ಸೆಯಿಂದ ಸಾಕಷ್ಟು ಸಹಾಯವಾಗುತ್ತದೆ. ವೈದ್ಯರು ಸಲೀಸಾಗಿ ಚಿಕಿತ್ಸೆ ಮಾಡಬಹುದು ಎಂದರು. ಈ ಕ್ಯಾನ್ಸರ್ ಸರ್ಜನ್ 10 ವರ್ಷದಿಂದ ಇದ್ದೀನಿ. ಈಗ ನಮ್ಗೆ ಒಂದು ಪೇಷಂಟ್ 62 ವರ್ಷದ ಒಬ್ಬ ಮೇನ್ ಪೇಷಂಟ್ ನರಗುಂದ ಕೂಡಿದವರು. ಅವರು ಅನ್ನನಾಳ ಕ್ಯಾನ್ಸರ್ ಇಂದ ಫೀಲ್ ಆಗ್ತಿತ್ತು. ಅವ್ರಿಗೆ ಊಟ ಹೋಗಕ್ಕೆ ತೊಂದರೆ ಆಗ್ತಿತ್ತು, ಬ್ಲಾಕ್ ಆಗಿತ್ತು. ಅವ್ರು ಬಂದ ತಕ್ಷಣ ನಾವು ಅವ್ರಿಗೆಲ್ಲ ಚೆಕ್ ಮಾಡಿ ಫಸ್ಟಿಗೆ 3 ಕೀಮೋಥೆರಪಿ ಕೊಟ್ಟು ಅದನ್ನ ಡೌನ್ ಸ್ಟೇಜ್ ಅಂತ ಕಡಿಮೆ ಕಾಯಿಲೆ ಸ್ವಲ್ಪ ಕಡಿಮೆ ಮಾಡಿ ಆಮೇಲೆ ಈಸೋಫೆಜೆಕ್ಟಮಿ ಪ್ಲಾನ್ ಆಗಿದ್ರಿ. ಈಸೋಫೆಜೆಕ್ಟಮಿ ಅಂದ್ರೆ ಅನ್ನನಾಳ ಪೂರ ತೆಗೆಯೋದು. ಅದು ತುಂಬಾ ಮೇಜರ್ ಆಪರೇಷನ್. ಸೊ ಅದು ನಾವು ರೋಬೋಟಿಕ್ ನಮ್ಗೆ ಎಲ್ಲ ಟ್ರೈನಿಂಗ್ ಕಳಿಸಿದ್ರು. ಸೊ ನಾವು ರೋಬೋಟ್ಗೆ ಪೇಷಂಟ್ಗೆ ತೊಂದರೆ ಅಂದ್ರೆ ಆರಾಮಾಗಿ ರಿಕವರಿ ಫಾಸ್ಟ್ ಇರುತ್ತೆ. ಇಲ್ಲಾಂದ್ರೆ ನಾವು ಈಸೋಫೆಜೆಕ್ಟಮಿ ಯೂಶಲಿ ಎದೆ ಓಪನ್ ಮಾಡ್ತಿದ್ವಿ, ಆಮೇಲೆ ಹೊಟ್ಟೆ ಓಪನ್ ಮಾಡ್ತಿದ್ವಿ, ಆಮೇಲೆ ನೆಕ್ ಓಪನ್, 3 ತರ ಓಪನ್ ಮಾಡಿ ಆಪರೇಷನ್ ಮಾಡ್ತಿದ್ವಿ. ಸೊ ಇದರಲ್ಲಿ ಬರೀ ಎದೆಯಲ್ಲಿ ಜಸ್ಟ್ 3 ಸ್ಮಾಲ್ ಹೋಲ್ 1 ಸೆಂಟಿಮೀಟರ್ ಹೋಲ್ ಅಲ್ಲಿ ಪೂರ ಅನ್ನನಾಳ, ಹಾರ್ಟು, ಶ್ವಾಸಕೋಶದಿಂದ ಸಪರೇಟ್ ಮಾಡಿ ಮತ್ತೆ ಅಲ್ಲೆಲ್ಲ ಹದಗಡ್ಲಿಗಳಿಗೆ ಸ್ಪ್ರೆಡ್ ಆಗಿರುತ್ತೆ. ಅವೆಲ್ಲ ಹದಗಡ್ಲಿ ಲಿಂಫ್ ನೋಡ್ ಅಂತೀವಿ, ಅವನ್ನೆಲ್ಲ ಪೂರ ಕ್ಲಿಯರ್ ಮಾಡಿ ಆಮೇಲೆ ಅಬ್ಡಮೆನ್ ನೆಕ್ ಮಾಡ್ತೀವಿ. ಸೊ ಆಗ ಪೇಷಂಟ್ ಆಲ್ಮೋಸ್ಟ್ ನೆಕ್ಸ್ಟ್ ಡೇನೆ ಆರಾಮಾಗಿ ಓಡಾಡ್ತಾ ಇದ್ರು. ಯೂಶಲಿ 2-3 ದಿನ ICU ಇರ್ತೀವಿ ದೊಡ್ಡ ಓಪನ್ ಮಾಡಿದಾಗ. ನೆಕ್ಸ್ಟ್ ಡೇನೆ ವಾರ್ಡಿಗೆ ಶಿಫ್ಟ್ ಆದ್ರು, ಜನರಲ್ ವಾರ್ಡಿಗೆ ಶಿಫ್ಟ್ ಆದ್ರು.
ಸೊ ಆಲ್ರೆಡಿ ಈಗ 8-9 ಡೇಸ್ ಆಯ್ತು, ಪೇಷಂಟ್ ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಸೊ ನಾಳೆ ಅಥವಾ ನಾಡ್ದು ಡಿಸ್ಚಾರ್ಜ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಫಾಸ್ಟ್ ರಿಕವರಿ, ಮತ್ತೆ ಇನ್ಫೆಕ್ಷನ್ ಕಡಿಮೆ, ಮತ್ತೆ ಜಲ್ದಿ ಡಿಸ್ಚಾರ್ಜ್ ಆಗ್ತಾರೆ ಅದ್ರ ಸಲುವಾಗಿ. ಮತ್ತೆ ನಮ್ಗೆ ಅಡ್ವಾಂಟೇಜ್ ಏನಂದ್ರೆ 3D ಇಮೇಜ್ ಸಿಗುತ್ತೆ. ನಾವು ಫುಲ್ ಅದರಲ್ಲಿ ನೋಡಿ ಪೂರಾ ನಾವು ಹೊಟ್ಟೆಯಲ್ಲೇ ಇದ್ದೀವಿ, ಎದೆಯಲ್ಲೇ ಇದ್ದಂಗೆ ಅನ್ಸುತ್ತೆ. 3D ಗ್ಲಾಸ್ ಹಾಕೊಂಡು 3D ಇಮೇಜ್ ಇರುತ್ತೆ. ಮತ್ತೆ ಫುಲ್ ಮ್ಯಾಗ್ನಿಫಿಕೇಶನ್, ಹೆಂಗೆ ಕ್ಯಾಮ್ರಾ ಜೂಮ್ ಮಾಡ್ತೀವಲ್ಲ ಎಷ್ಟು ಬೇಕಾದಷ್ಟು ಜೂಮ್ ಮಾಡಿ ಹತ್ರದಿಂದ ಹೋಗಿ ನೋಡ್ಬೋದು. ಅಲ್ಲಿ ಸ್ವಲ್ಪನೂ ಏನಾದ್ರು ಮೇಜರ್ ಸ್ಟ್ರಕ್ಚರ್ ಐತಿ, ಬ್ಲೀಡಿಂಗ್ ಆಗ್ತಿದೆ, ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಪ್ಲಸ್ ಈಗ ಬಹಳತ್ತು ನಿಂತು ದೊಡ್ಡ 10 ತಾಸು ಆಪರೇಷನ್ ಮಾಡುವಾಗ ಸರ್ಜನ್ಸ್ ಸ್ವಲ್ಪ ಫೆಟಿಗ್ ಆಗ್ಬೋದು. ಲ್ಯಾಪ್ರೋಸ್ಕೋಪಿ ಮಾಡುವಾಗ ಕೈ ಇಟ್ಕೊಂಡು ಎಲ್ಲ ಮಾಡುವಾಗ ಇದರಲ್ಲಿ ಫೆಟಿಗ್ ಅನ್ನೋದು ಸರ್ಜನ್ಗೆ ಏನೂ ಇರಲ್ಲ. ಸೊ ಆರಾಮಾಗಿ ಅಕ್ಯುರೇಟ್ ಆಗಿ ಹೊಟ್ಟೆ, ಬಿಕಾಸ್ ಲೇಟ್ 7-8 ತಾಸು ಆದ್ಮೇಲೆ ಹ್ಯೂಮನ್ ನೇಚರ್ ಅಂದ್ರೆ ಸ್ವಲ್ಪ ವೀಕ್ನೆಸ್, ಸ್ವಲ್ಪ ಫೆಟಿಗಬಿಲಿಟಿ ಇದೆ. ಸೊ ಇದು ಡಿಕ್ರೀಸ್ ಫೆಟಿಗಬಿಲಿಟಿ ಇದೆ. ಸೊ ಇದೆಲ್ಲ ತುಂಬಾ ಅಡ್ವಾಂಟೇಜ್ ಇದಕ್ಕೆ. ಇದು ನೆಕ್ಸ್ಟ್ ಫ್ಯೂಚರ್ ಇದೆ ರೀ ರೋಬೋಟಿಕ್. ತುಂಬಾ ಜಗತ್ತಿನಲ್ಲಿ ಆಲ್ಮೋಸ್ಟ್ ಒಂದು 10 ಲಕ್ಷ ರೋಬೋಟಿಕ್ ಸರ್ಜರಿ ಆಗ್ತವೆ ವರ್ಷ. ಇಂಡಿಯಾದಲ್ಲಿನೂ ತುಂಬಾ ಸೆಂಟ್ರಲ್ಲಿ ಈಗ ಸರ್ಜರಿ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಈಗ 200 ಸೆಂಟ್ರಲ್ಲಿ ಸ್ಟಾರ್ಟ್ ಆಗಿರ್ಬೋದು. ಈಗ ಇಂಡಿಯಾದಲ್ಲಿನೂ ವರ್ಷಕ್ಕೆ ಒಂದು 14,000 ರೋಬೋಟಿಕ್ ಸರ್ಜರಿಗಳು ಆಗ್ತಿದೆ. ಸೊ ನಾವು ಈ ಝೋನಲ್ಲಿ ನಮ್ಗೆ ಚೇರ್ಮನ್ ಸರ್ ಎಲ್ಲ ತಂದ್ಕೊಂಡಿದ್ದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಈ ರೀಜನ್ ಎಲ್ಲ ಪೇಷಂಟ್ಗಳಿಗೆ ಡೆಫಿನೆಟ್ಲಿ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಸೊ ನಾವು ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು. ಭಾರತದಲ್ಲಿ ಸುಮಾರು 14,000 ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗುತ್ತಿದೆ. ಈಗ ನಮ್ಮ ಕೆಎಲ್ಇ ಆಸ್ಪತ್ರೆಯಲ್ಲಿ 2 ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿ ಮಾಡಲಾಗಿದೆ ಎಂದರು. ಕಿಡ್ನಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ವ್ಯಕ್ತಿಯೋರ್ವರಿಗೆ ರೋಬೋಟಿಕ್ ಚಿಕಿತ್ಸೆ ಮೂಲಕ ಗುಣಪಡಿಸಲಾಗಿದೆ. ರೋಬೋಟಿಕ್ ತಂತ್ರಜ್ಞಾನವು ಶಸ್ತ್ರಚಿಕಿತ್ಸಕರಿಗೆ ಸಾಂಪ್ರದಾಯಿಕವಾಗಿ ಲ್ಯಾಪ್ರೋಸ್ಕೋಪಿಕ್ ಉಪಕರಣಕ್ಕಿಂತ ಹೆಚ್ಚು ಸಹಕಾರಿಯಾಗಿದೆ ಎಂದರು. ಸಂಕಲ್ಪ್ ಸಿಂಧೆ, ಕೆಎಂಎಂ ಕನ್ನಡ, ಬೆಳಗಾವಿ. ಇಂಜಿನಿಯರ್ ಇದ್ದೇನೆ, ಲಕ್ಷ ಸಂಬಳ ಇದೆ ಎಂದು ನಂಬಿಸಿ ಮೋಸ ಮಾಡಿ ವಿವಾಹ ಆರೋಪಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಪತ್ನಿಯೇ ಪತಿಗೆ ಮೋಸ ಮಾಡಿದ ಸ್ಫೋಟಕ ವಿಷಯ ಬೆಳಕಿಗೆ ಬಂದಿದೆ. ಇಂಜಿನಿಯರ್ ಇದ್ದೇನೆ, ಲಕ್ಷ ಸಂಬಳ ಇದೆ ಎಂದು ನಂಬಿಸಿ ಮೋಸ ಮಾಡಿ ವಿವಾಹ ಆರೋಪಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಪತ್ನಿಯೇ ಪತಿಗೆ ಮೋಸ ಮಾಡಿದ ಸ್ಫೋಟಕ ವಿಷಯ ಬೆಳಕಿಗೆ ಬಂದಿದೆ. ವರದಕ್ಷಿಣೆ ಕಿರುಕುಳ ಆರೋಪಿಸಿ ಮಹಿಳೆ ಆತ್ಮಹತ್ಯೆ ಯತ್ನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಪ್ರಕರಣ ಸಂಬಂಧ ಪ್ರತಿ ದೂರು ದಾಖಲಿಸಿದ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯ ಮಾವ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಹೆಸರು ತಳುಕು ಹಾಕಿಕೊಂಡಿದೆ. ಆತ್ಮಹತ್ಯೆಗೆ ಯತ್ನಿಸಿದ್ದ ಕನ್ವಿಕಾ ಮಾವ ತಮ್ಮಂದರಿಂದ ಕೇಸ್ ಕನ್ವಿಕಾ ವಿರುದ್ಧ ಕೌಂಟರ್ ಕೇಸ್ ದಾಖಲಿಸಿ ಕನ್ವಿಕಾ ಪತಿ ಗಣೇಶ್ ತಂದೆ ತಮ್ಮನ್ನ ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಹಾಗೂ ವಿವಾಹಿತೆ ಕನ್ವಿಕಾ ವಿರುದ್ಧ ದೂರು ದಾಖಲಾಗಿದೆ. ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಗಣೇಶ್ ಪೋಷಕರು ಸ್ಕೂಲ್ ಮೇಟ್ಸ್ ಆಗಿದ್ದ ಗಣೇಶ್ ಹಾಗೂ ಕನ್ವಿಕಾ ಶಾಲಾ ದಿನಗಳಲ್ಲೇ ಇಬ್ಬರ ನಡುವೆ ಸ್ನೇಹ ಇತ್ತು. ಗಣೇಶ್ ಕನ್ವಿಕಾ ಪ್ರೀತಿಸುತ್ತಿದ್ದಾರೆ, ಮದುವೆ ಮಾಡಿಕೊಳ್ಳುವಂತೆ ಪೃಥ್ವಿ ಸಿಂಗ್ ಕಿರುಕುಳ ಮಾಡುತ್ತಿದ್ದಾರೆ ಎಂಬ ಆರೋಪ ಗಣೇಶ್ ಕುಟುಂಬಸ್ಥರು ಮಾಡಿದ್ದಾರೆ. ಗಣೇಶ್ ಪೋಷಕರಿಗೆ ಜೀವ ಬೆದರಿಕೆ ಹಾಕಿ ಗಣೇಶ್ ಜೊತೆಗೆ ಕನ್ವಿಕಾ ವಿವಾಹ ಮಾಡಿಸಿದ್ದ ಆರೋಪ ಈಗ ಕೇಳಿಬಂದಿದೆ. ಮದುವೆ ನಂತರವೂ ಕನ್ವಿಕಾ ಗಾಂಜಾ, ಸಿಗರೇಟ್, ಮದ್ಯ ಸೇವಿಸುತ್ತಿದ್ದಳೆಂದು ಆರೋಪ ಮಾಡಿರುವ ಅವರು ಗಾಂಜಾ, ಸಿಗರೇಟ್, ಮದ್ಯದ ಬಾಟಲಿ ಜೊತೆಗೆ ಕನ್ವಿಕಾ ಇರುವ ಫೋಟೋಸ್ ರಿಲೀಸ್ ಮಾಡಿದ್ದಾರೆ. ಅನ್ಯ ಯುವಕರ ಜೊತೆಗೆ ಕನ್ವಿಕಾ ಅಕ್ರಮ ಸಂಬಂಧ ಹೊಂದಿರುವ ಬಗ್ಗೆಯೂ ಆರೋಪ ಮಾಡಿದ್ದಾರೆ. ಪತಿ ಗಣೇಶ್ ಹಾಗೂ ಪೋಷಕರಿಗೆ ಮಾಹಿತಿ ನೀಡದೆ 2-3 ದಿನ ಟ್ರಿಪ್ಗೆ ಹೋಗ್ತಾ ಇದ್ಲು. ಈ ಕನ್ವಿಕಾ ಎಲ್ಲಿಗೆ ಹೋಗಿದ್ದೆ ಎಂದು ಪ್ರಶ್ನಿಸಿದ್ದ ಗಣೇಶ್ ಪೋಷಕರಿಗೆ ಪೃಥ್ವಿ ಸಿಂಗ್ ಹಾಗೂ ಸಹಚರರಿಂದ ಧಮಕಿ ಹಾಕಿದ್ದಾನೆ ಎಂದು ದೂರಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಭಾಗ್ಯನಗರದ 5ನೇ ಅಡ್ಡ ರಸ್ತೆಯಲ್ಲಿ ಕಸದ ರಾಶಿ ನಿರ್ಮಾಣವಾಗಿದೆ. ಜೊತೆಗೆ ಗುಂಡಿಗಳಲ್ಲಿ ಸಂಗ್ರಹವಾದ ನೀರು ಮಣ್ಣಿನ ಸಾಮ್ರಾಜ್ಯದಂತಹ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ಭಾಗ್ಯನಗರದ 5ನೇ ಅಡ್ಡ ರಸ್ತೆಯಲ್ಲಿ ದುಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ನಗರದಲ್ಲಿ ದಕ್ಷಿಣ ಉತ್ತರ ಸೇರಿದಂತೆ ಸ್ಮಾರ್ಟ್ ಸಿಟಿಯಡಿ ಹಲವು ರಸ್ತೆಗಳು ನಿರ್ಮಾಣಗೊಂಡಿದ್ದು, ಭಾಗ್ಯನಗರದ 5ನೇ ಅಡ್ಡ ರಸ್ತೆ ಹದಗೆಟ್ಟ ಸ್ಥಿತಿಯಲ್ಲಿದ್ರೂ ಇತ್ತ ಯಾರು ಗಮನ ಹರಿಸುತ್ತಿಲ್ಲವೇ ಎಂಬ ಪ್ರಶ್ನೆ ಮೂಡಿದೆ. ಈ ರಸ್ತೆಯಲ್ಲಿಯೇ ಕಸದ ರಾಶಿಯೇ ನಿರ್ಮಾಣವಾಗಿದೆ. ನಿತ್ಯವೂ ಈ ಭಾಗದ ನಿವಾಸಿಗಳು ಮಾತ್ರವಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದು, ಈ ರಸ್ತೆಯಿಂದ ಬರುವ ನಾಗರಿಕರು ಪರದಾಡುವಂತಾಗಿದೆ.
ಆಗಿದೆ. ಗುಂಡಿಗಳು ಮತ್ತು ಕೆಸರು ಮತ್ತು ಈ ಹೊಂಡಗಳಿಂದ ಸಂಗ್ರಹವಾದ ನೀರು ಮಣ್ಣಿನ ಸಾಮ್ರಾಜ್ಯದಂತಹ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ದಿನನಿತ್ಯದ ಪರಿಸ್ಥಿತಿಯನ್ನ ಕಂಡು ಮಹಾನಗರ ಪಾಲಿಕೆ ಈ ರಸ್ತೆ ನಿರ್ಮಿಸಿ ಜನತೆಗೆ ಆಗುವ ತೊಂದರೆಯನ್ನ ಹೋಗಲಾಡಿಸಬೇಕು ಎಂದು ಆಗ್ರಹಿಸಿದರು. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಆಷಾಢ ಏಕಾದಶಿ ಅಂಗವಾಗಿ ಬೆಳಗಾವಿ ವಿವಿಧೆಡೆಯಿಂದ ಸಾವಿರಾರು ಜನರು ಆಗಮಿಸಿ ಕಡಿ ಬಜಾರದ ವಿಠ್ಠಲ ರುಕ್ಮಿಣಿ ದೇವಾಲಯದಲ್ಲಿ ವಿಠ್ಠಲ ದರ್ಶನವನ್ನ ಪಡೆದರು. ಆಷಾಢ ಏಕಾದಶಿಯ ಅಂಗವಾಗಿ ಬೆಳಗಾವಿಯ ವಿವಿಧೆಡೆಯಿಂದ ಸಾವಿರಾರು ಜನರು ಆಗಮಿಸಿ ಕಡೇ ಬಜಾರ್ದ ವಿಠ್ಠಲ್ ರುಕ್ಮಿಣಿ ದೇವಾಲಯದಲ್ಲಿ ವಿಠ್ಠಲನ ದರ್ಶನ ಪಡೆದರು. ಆಷಾಢ ಏಕಾದಶಿಯ ಬಗ್ಗೆ ಮಾತನಾಡಿದ ದೇವಸ್ಥಾನದ ಅರ್ಚಕ ಅನಂತ್ ಕುಲಕರ್ಣಿ, ಆಷಾಢ ಏಕಾದಶಿಯ ಈ ದಿನದಂದು ಉಪವಾಸ ಕೈಗೊಂಡು ಹರಿನಾಮ ಸ್ಮರಣೆ ಮಾಡಿದರೆ ಪುಣ್ಯ ಫಲ ದೊರಕುತ್ತದೆ ಎಂಬ ಭಾವನೆ ಇದೆ. ವರ್ಷದ 24 ಏಕಾದಶಿಯಲ್ಲಿ ಆಷಾಢದ ಏಕಾದಶಿ ಶ್ರೇಷ್ಠವಾದದ್ದು. ಹೀಗಾಗಿ ಬೆಳಗ್ಗೆ 4:30ಯಿಂದಲೇ ದೇವಸ್ಥಾನಕ್ಕೆ ಜನರು ಆಗಮಿಸಿ ವಿಠ್ಠಲನ ದರ್ಶನ ಪಡೆಯುತ್ತಿದ್ದಾರೆ. ದೇವಾಲಯದಲ್ಲಿ ರಾತ್ರಿ 11 ಗಂಟೆಯವರೆಗೆ ವಿಠ್ಠಲ ದರ್ಶನಕ್ಕೆ ಅವಕಾಶ ಇರುತ್ತದೆ ಎಂದು ತಿಳಿಸಿದರು. ಹರೇ ಕೃಷ್ಣ. ಇವತ್ತು ಆಷಾಢಿ ಏಕಾದಶಿ ಇದ್ದು ಸಾವಿರಾರು ಜನ ಇವತ್ತು ಬರ್ತಾರೆ. ಬೆಳಗ್ಗೆ 4:00 ಚಾಲೂ ಆಗಿದೆ. 5:30 ನಾವು ಭಕ್ತಾದಿಗಳಿಗೆಲ್ಲ ಓಪನ್ ಮಾಡೀವಿ. ಬಹಳ ಜನ ಬರ್ಲಿರ್ತದ. ಏನಿಲ್ಲ ಅಂದ್ರೆ ಒಂದು 15,000 20 ಸಾವಿರ ಮೇಲೆ ಜನ ಬರ್ತಾರೆ. ಸಂಜೆ 11 ತನಕ, ರಾತ್ರಿ 11 ತನಕನೂ ಇವತ್ತು ಪೂಜೆ ಇರ್ತದೆ. ರಾತ್ರಿ 11 ಗಂಟೆಗೆ ಆದ್ಮೇಲೆ ಇವನ್ನೆಲ್ಲ ಹೊರಗೆ ಕಳಿಸಿ ದೇವರೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ರಾತ್ರಿ ಅಭಿಷೇಕ ಮಾಡಿ ಪಂಚಾಮೃತ ಮಾಡಿ 12ವರೆಗೆ ಅವ್ರದ್ದು ಕೊನೆ ಪಂಚಾಮೃತ ಆಗ್ತದೆ. ಈಗ ರಾತ್ರಿ 10:30 11 ಗಂಟೆ ತನಕ ಇವತ್ತು ಓಪನ್ ಇಟ್ಟಿರ್ತೀವಿ. ಭಕ್ತಾದಿಗಳು ಎಲ್ಲಿವರೆಗೂ ಬರ್ಬೋದು. ಭಕ್ತಾದಿಗಳಿಗೆ ಎಷ್ಟು ದುಃಖಿಸಿದ್ರು ಅವ್ರದ್ದು ಇನ್ನ ಜನಸಾಗರ ನಿಲ್ವಾಲ್ತಾಗಿದೆ, ಕಂಟಿನ್ಯೂಸ್ ಇದ್ದೇ ಅದ. ಇದೆಲ್ಲ ನಾವು ಇಲ್ಲೆಲ್ಲ ಒಳಗಡೆ ಎಲ್ಲ ತಯಾರಿ ಎಲ್ಲ ಮಾಡಿವಿ, ಒಳಗೆ ಬರ್ಲಿಕ್ಕೆ ಕ್ಯೂ ಎಲ್ಲ ಹಚ್ಚಿವಿ. ಅಷ್ಟಾದ್ರೂ ಇನ್ನ ಜನ ಕಂಟ್ರೋಲ್ ಆಗುವಲ್ತಾಗ್ಯದು.
ರಾತ್ರಿ ತನಕನೂ ಇರ್ತದ. ಯಾರ್ಯಾರು ಭಕ್ತಾದಿಗಳು ಬರೋರಿದ್ದಾರೆ ಬರ್ರಿ. ನಮಸ್ಕಾರ. ಈ ಆಷಾಢ ಏಕಾದಶಿ ಅಂದ್ರ ವರ್ಷದಾಗ 24 ಏಕಾದಶಿ ಬರ್ತಾವ. 12 ತಿಂಗಳಿಗೆ ಪ್ರತಿ ತಿಂಗಳಿಗೆ 2 ಏಕಾದಶಿ. 24 ಏಕಾದಶಿ ಒಳಗ ಆಷಾಢ ಏಕಾದಶಿ ಬಹಳ ಮಹತ್ವದ್ದು. ಈ ಆಷಾಢ ಏಕಾದಶಿ ಒಂದ್ ದಿವಸ ಉಪವಾಸ ಮಾಡಿದ್ರ, ಒಂದ್ ದಿವಸ ಬಿಟ್ಟು ಬಂದ್ ನಮಸ್ಕಾರ ತೊಗೊಂಡ್ರ ಇಡೀ ವರ್ಷದ 365 ದಿನಾನು ಬಂದ್ ನಮಸ್ಕಾರ ಮಾಡಿದವ್ರು ಅಷ್ಟು ಪುಣ್ಯ ಬರ್ತದ. ಆಷಾಢ ಏಕಾದಶಿ ದಿವಸ ಬೆಳಗಿಂದ ರಾತ್ರಿ ತನಕನೂ ಉಪವಾಸ ಇದ್ದು ದೇವರ ಭಕ್ತಿ ಮಾಡಿ, ಜಪ ಮಾಡಿ, ದೇವರ ನಾಮಸ್ಮರಣೆ ಮಾಡಿ ರಾತ್ರಿ ತನಕ ಉಪವಾಸ ಇದ್ದು ಮುಂದಿನ ದಿವಸ ಬೆಳಗ್ಗೆ ಎದ್ದು ತೀರ್ಥ ಪ್ರಸಾದ ತಗೊಂಡು ಉಪವಾಸ ಮುರಿಯೋದಿರ್ತದೆ. ಅದ್ರದ್ದು ಪುಣ್ಯ ಇಡೀ ವರ್ಷದಾಗ 365 ದಿವಸಕ್ಕೆ ಮಾಡಿರೋ ಪುಣ್ಯಕ್ಕಿಂತಲೂ ಜಾಸ್ತಿ. ಆಷಾಢ ಏಕಾದಶಿ ಬಹಳ ವಿಶೇಷ. ಏನಂದ್ರಿ? ಹೌದು, ಬಹಳ ಪ್ರಾಚೀನ. ಏನಿಲ್ಲ ಅಂದ್ರೂ 300-400 ವರ್ಷದ ಹಿಂದಿಂದದ. ಟೆಂಕ್ಷೆ ಮನೆತನ ಅಂತದ. ಈಗ ವಾರಸದಾರ ಮನೋಜ್ ಟೆಂಕ್ಷೆ ಅಂತಿದ್ದಾರ, ಅವ್ರ ಸಂಭಾಳಿಸ್ಲಿರ್ತಾರ. ದಿವಸ ಬೆಳಗ್ಗೆ ಬಡ್ಜಿ ಬರ್ತಾರ, ಪೂಜೆ ಮಾಡ್ತಾರ. ಇದು ಹಳೆ ವಾರಕರಿಗಳು ಬಹಳ ವರ್ಷದಿಂದ ಪಂಡ್ರಪುರ್ಕರು ಹೋಗೋರು ಇಲ್ಲಿ ಬರ್ತಾರ. ಇಲ್ಲಿ ಒಳಗಡೆ ಇರೋ ಮೂರ್ತಿ ಪಂಡ್ರಪುರದಿಂದಾನೇ ಹೆಗಲ ಮೇಲೆ ಹೊತ್ಕೊಂಡ್ ಬಂದು ತಂದು ಪ್ರತಿಷ್ಠಾಪನೆ ಮಾಡಿದ್ದದ. ಪಂಡ್ರಪುರಕ್ಕೆ ಹೋಗ್ಲಿಕ್ಕೆ ಆಗದೆ ಇದ್ದವರು ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋದ್ರ ಪಂಡ್ರಪುರಕ್ಕೆ ಹೋಗಿ ಬಂದಷ್ಟು ನಿಮಗೆ ಪುಣ್ಯ ಸಿಗ್ತದೆ. ಅನಂತ ಕುಲಕರ್ಣಿ ಅಂತೇಳಿ. ಧನ್ಯವಾದ. ನಂತರ ವಿಠ್ಠಲನ ಭಕ್ತೆ ಮಹಾದೇವಿ ಮಾತನಾಡಿ, ಪ್ರತಿ ವರ್ಷ ಆಷಾಢ ಏಕಾದಶಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಆಷಾಢ ಏಕಾದಶಿ ದಿವಸ ಉಪವಾಸ ಮಾಡಿ ಮರುದಿನ ದೇವರಿಗೆ ನೈವೇದ್ಯ ಮಾಡಿ ಉಪವಾಸ ಮುಗಿಸುತ್ತೇವೆ ಎಂದು ಹೇಳಿದ್ದರು. ಏಕಾದಶಿ ಇವತ್ತು ಖುಷಿಯಿಂದ ವರ್ಷಕ್ಕೊಮ್ಮೆ ಬರ್ತೈತ್ರಲ್ಲ, ಅದರಿಂದ ವಿಠ್ಠಲನ ದರ್ಶನ ಮಾಡೋದು, ಮನ್ಯಾಗ ನಾವು ವಿಠ್ಠಲ ರುಕ್ಮಿಣಿಗೆ ಮೂರ್ತಿ ಇದ್ರೆ ಅದಕ್ಕೆ ಅಭಿಷೇಕ ಮಾಡೋದು, ಪೂಜಾ ಮಾಡಿ ಉಪವಾಸ ಮಾಡ್ತೀವಿ. ಇವತ್ತು ದಿವಸ ಎಲ್ಲ ಉಪವಾಸ, ದೇವ್ರ ನಾಮಸ್ಮರಣೆ ಮಾಡೋದು. ಆಮೇಲೆ ಮರನೇ ದಿವಸ ಏನಾದರೂ ಮನೇಲಿ ಸಿಹಿ ಪದಾರ್ಥ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಉಪವಾಸ ಬಿಡ್ತೇವೆ. ನಾನು ಸಣ್ಣಾಗಿರ್ತಾಗಿಂದ ಮಾಡ್ತೇನೆ ರೀ. ನಾನು ಅಂದ್ರೆ ಏಕಾದಶಿ ದಿವಸ ಹುಟ್ಟಿದ್ದೇನೆ. ನನ್ನ ರಾಶಿ ನಕ್ಷತ್ರ ಇವತ್ತೇನೈತಿ ಅದೈತಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಅದಕ್ಕೋಸ್ಕರ ನಾನು ಹುಟ್ಟಿದಾಗಿಂದ ನಮ್ಮ ತಂದೆ ಹೇಳ್ತಿದ್ರು, ನೀನು ಈ ದಿವಸ ಹುಟ್ಟಿದಿ ಮಾಡ್ಬೇಕಂತ. ನಾನು ಸಣ್ಣಾಗಿರ್ತಾಗಿಂದ ಇದನ್ನ ಸೇವಾ ಮಾಡ್ತೀನಿ. ಖುಷಿ ಅನಿಸ್ತೈತಿ ರೀ ಮನಸ್ಸಿಗೆ. ಏನೋ ಒಂದು ಆನಂದ, ಒಂದು ಹಬ್ಬದ ವಾತಾವರಣ ಅನಿಸ್ತೈತಿ. ಮನಸ್ಸಿಗೆ ಭಾಳ ಖುಷಿ ಅನಿಸ್ತೈತಿ. ಮಹಾದೇವಿ. ಪಾಂಡುರಂಗ ವಿಠ್ಠಲನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಪುಷ್ಪಾಲಂಕಾರ ಮಾಡಲಾಯಿತು. ವಾರ್ಕರಿ ಸಂಪ್ರದಾಯದವರು ಪಾಂಡುರಂಗ ವಿಠ್ಠಲನ ಭಜನೆಗಳನ್ನು ಹಾಡುವ ಮೂಲಕ ಭಕ್ತಿ ಪರವಶರಾದರು. ಸಂಕಲ್ಪ್ ಸಿಂಧೆ, KMM ಕನ್ನಡ, ಬೆಳಗಾವಿ. ಅನಮೋಡ್ ಘಾಟ್ನಲ್ಲಿ ಹೆದ್ದಾರಿ ಹಾಳಾಗಿರೋದ್ರಿಂದ ವಾಹನ ಸಂಚಾರರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಇದರಿಂದ ಜಿಲ್ಲಾಡಳಿತ ಕೂಡಲೇ ರಸ್ತೆ ಸಮಸ್ಯೆಯನ್ನ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಅನಮೋಡ್ ಘಾಟ್ನಲ್ಲಿ ಹೆದ್ದಾರಿ ಹಾಳಾಗಿದೆ. ಸುಮಾರು 10 ವರ್ಷ ಕಳೆದರೂ ಬೆಳಗಾವಿ ಪನಜ್ ಹೆದ್ದಾರಿಯ ಪರಿಸ್ಥಿತಿ ಕೊನೆಗೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವಂತಾಗಿದೆ. ಪ್ರತಿ ವರ್ಷ ಮಳೆಗಾಲ ಬರುವುದರಿಂದ ಮಳೆಗಾಲದಲ್ಲಿ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ಜೋರಾಗಿರುತ್ತೆ. ಈ ವರ್ಷ ಅನಮೋಡ್ನ ಸೇತುವೆ ಬಳಿ ನೀರು ಸಂಗ್ರಹಗೊಂಡಿದ್ದು ಸಂಚಾರ ದಟ್ಟಣೆಯಿಂದ ಹಾಳಾಗಿದೆ. ಸದ್ಯಕ್ಕೆ ಕಾರವಾರ ಜಿಲ್ಲಾಡಳಿತವು ಈ ಮಾರ್ಗದಲ್ಲಿ ಭಾರೀ ಸಂಚಾರವನ್ನ ನಿರ್ಬಂಧಿಸಿದ್ದು, ಕಳೆದ 4 ದಿನಗಳಿಂದ ರಾಮನಗರದಿಂದ ಅನಮೋಡ್ವರೆಗೆ ಭಾರೀ ವಾಹನಗಳ ಸಾಲುಗಳು ಉಂಟಾಗುತ್ತಿವೆ. ಪ್ರಯಾಣಿಕರ ದಟ್ಟಣೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೆದ್ದಾರಿ ಹೊಂಡ ಕೆಸರಿನಿಂದ ಕೂಡಿದ್ದು ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಿದೆ. ಹಾಗಾಗಿ ಪ್ರಯಾಣಿಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹೆಸರಿನಲ್ಲಿ ಗೋಲಿಬಾರ್ ಮಾಡ್ತಾ ಇದ್ದಾರೆ. ಸದ್ಯ ಅನಮೋಡ್ ಮೂಲಕ ಗೋವಾಕ್ಕೆ ತೆರಳುವ ಭಾರೀ ವಾಹನ ಸಂಚಾರವನ್ನ ಚೋರ್ಲಾ ರಾಜ್ಯ ಹೆದ್ದಾರಿಯಿಂದ ತಿರುಗಿಸಲಾಗಿದೆ. ಆದರೆ ಈ ಮಾರ್ಗವು ಕಿರಿದಾಗಿರೋದ್ರಿಂದ 2 ದಿನಗಳಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಜಿಲ್ಲಾಡಳಿತ ಕೂಡಲೇ ರಸ್ತೆ ಸಮಸ್ಯೆ ಬಗೆಹರಿಸಬೇಕು ಎಂಬುದು ಪ್ರಯಾಣಿಕರ ಹಾಗೂ ವಾಹನ ಸವಾರರ ಆಗ್ರಹವಾಗಿದೆ. ಚೇತನ್ ಲಕ್ಕೆ ಬೈಲ್ಕರ್, KMM ಕನ್ನಡ, ಖಾನಾಪುರ್. ಹೆಳಕಲ್ ಜಲಾಶಯಕ್ಕಾಗಿ ಜಮೀನು ಕಳೆದುಕೊಂಡು ಹುಕ್ಕೇರಿ ತಾಲೂಕಿನ ಮಾಸ್ತಿಹುಳಿ ಗ್ರಾಮದ ರೈತರ ಪರಿಹಾರ ಹಣ ಪ್ರಸ್ತಾಪ ಸಲ್ಲಿಕೆ ವಿಳಂಬ ಧೋರಣೆ ಅನುಸರಿಸಿ ಜುಲೈ 19ರ ನಂತರ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತರು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಹಿಡ್ಕಲ್ ಜಲಾಶಯಕ್ಕಾಗಿ ಜಮೀನು ಕಳೆದುಕೊಂಡು ಹುಕ್ಕೇರಿ ತಾಲೂಕಿನ ಮಾಸ್ತಿಹೋಳಿ ಗ್ರಾಮದ ರೈತರಿಗೆ ಪರಿಹಾರ ಹಣ ಪ್ರಸ್ತಾವ ಸಲ್ಲಿಕೆಯಲ್ಲಿ ನೀರಾವರಿ ಇಲಾಖೆ ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿ ಜುಲೈ 19ರ ನಂತರ ರೈತ ಕುಟುಂಬ ಸಮೇತ ಹೋರಾಟಕ್ಕೆ ಮತ್ತೆ ಮುಂದಾಗಲಿದೆ. ಹುಕ್ಕೇರಿ ತಾಲೂಕಿನ ಮಾಸ್ತಿಹೋಳಿ ಸೇರಿದಂತೆ 4 ಗ್ರಾಮದ ಹಲವು ರೈತರು ಜಮೀನು ಕಳೆದುಕೊಂಡಿದ್ದರು. ಆ ರೈತರಿಗೆ ಪರಿಹಾರ ಹಣ ಬಿಡುಗಡೆ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸುವಲ್ಲಿ ನೀರಾವರಿ ಇಲಾಖೆ ಅಧಿಕಾರಿ ಹಿಂದೇಟು ಹಾಕುತ್ತಿದೆ ಎಂದು ಆರೋಪಿಸಿ ಬೆಳಗಾವಿ ನೀರಾವರಿ ಇಲಾಖೆ ಮುಂದೆ ಕುಟುಂಬ ಸಹಿತ ಪ್ರತಿಭಟನೆಗೆ ಸಜ್ಜಾಗುತ್ತೇವೆ ಎಂದು ರೈತ ಮುಖಂಡರಾದ ಬಾಳೇಶ್ ಮಾವನೂರಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಅವರು ಸೋಮವಾರ
ಧಾರವಾಡ ಹಾಗೂ ಬೆಳಗಾವಿ ನೀರಾವರಿ ಇಲಾಖೆ ಕಚೇರಿಗೆ ಮಾಸ್ತಿಹೊಳಿಯ ಹಲವಾರು ರೈತರೊಂದಿಗೆ ಭೇಟಿ ನೀಡಿ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಒತ್ತಾಯಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನಮ್ಮ ಮಾನ್ಯ ಸಚಿವರು ಏನು ಹೇಳಿರಂದ್ರೆ ರೈತರಿಗೆ ಅನುಕೂಲ ಆಗುವಂಗ ನೀವು 394 ಎಕರೆದ ಪ್ರಸ್ತಾವನೆಯನ್ನು ಸಲ್ಲಿಸ್ರಿ, ನಾ ಕ್ಯಾಬಿನೆಟ್ದಾಗ ಪಾಸ್ ಮಾಡ್ಕೊತಾನು, ರೈತರಿಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಅದ್ರ ಮೇಲೆ ಅವರು ಎಮ್ ಡಿ ಅವರು ಸೆಕ್ರೆಟ್ರಿ ಅವರು ಹೋದಾಗ 4-5 ಸರ್ತಿ ಸಾಹೇಬ್ರ ಅದು ಮಾಸ್ತಿಹೊಳಿ ಕೇಸ್ ರೈತರು ಭಾಳ ಪ್ರಾಬ್ಲಮ್ ಮಾಡತ್ತಾರೋ, ಅದನ್ನು ಅರ್ಜೆಂಟ್ ಕೇಸ್ ಮಾಡಿರಿ, ಬರೆದು ಗೌರ್ಮೆಂಟ್ ಕಳಿಸ್ರಿ, ನಾ ಕ್ಯಾಬಿನೆಟ್ದಾಗ ಪಾಸ್ ಮಾಡ್ಕೊತಾನೆ ಅಂದ್ರೆ ಆ ಪ್ರಕಾರ ರಿಪೋರ್ಟ್ ಎಮ್ ಡಿ ಕಡೆ ಹೋಗೈತ್ರಿ. ಎಮ್ ಡಿ ಕಡೆ ಹೋಗೈತಾನೆ ಅಂತ ನಾ ಭೇಟಿ ಹಾಕಿ ಹೋದ್ನಿ. ಭೇಟಿ ಹಾಕಿ ಹೋದ್ಲಿ ಏನಂತ ಅಂದ್ರೆ ಆಗೊಂದು ಕಮಿಟಿ ಇತ್ತು, ಸ್ವಲ್ಪ ನಡು ಹೆಂಗೆ ಬಿಡ್ತಾರೋ, ಮತ್ತು SL ಅವ್ರು ಸರಿ ರಿಪೋರ್ಟ್ ಕೊಟ್ಟಿಲ್ಲ ಅಂದ್ರೆ SL ಅವ್ರ ರಿಪೋರ್ಟ್ ಸರಿ ಕೊಟ್ಟು ತೋರಿಸ್ನಿ, ಅವ್ರ ಮೇಲೆ ಕೇಸ್ ಮಾಡ್ಬೇಕು. ರಿಪೋರ್ಟ್ ಕೊಡಲಿಲ್ಲ, ಸರಿ ಕೊಟ್ಟಿಲ್ಲ, ಕೊಟ್ರು ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡಬೇಕು. ಅಂದರೆ ಈ ರೀತಿ ಒಟ್ಟು ಉಡಾಪೆ ಓದ್ತಾರೆ, ಎಮ್ ಡಿ ಅವ್ರು ಕೊಡತ್ತಾರೆ. ಎಮ್ ಡಿ ಅವ್ರದ್ದು ಮಾಡೋ ಮನಸ್ಸಿಲ್ಲ. ಸಾವುಕಾರ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿ ಪಾಪ ಬ್ಯಾಸತ್ರ ಅವ್ರಿಗೆ. ನಮ್ಮ ಊರು ಒಂದೇ ಇಲ್ಲ, ಇಡೀ ರಾಜ್ಯ ಐತೆ ಅವ್ರಿಗೆ. ಎಷ್ಟಾರು ಹೇಳೋಣ್ರಿ, 10 ಸರ್ತೆ ಹೇಳ್ರಿ ಅವ್ರು. ಮೀಟಿಂಗಿದಾಗೂ 4 ತಾಸು ಕೂತ್ರಿ 2 ಸರ್ತೆ ಮಾಡಿ ಸಚಿವರು. ಈಗ ನೀವು ಎಷ್ಟು 6 ಬಾರಿ ಏನು ಪ್ರತಿಭಟನೆ ಮಾಡಿದ್ರೆ ಇದು 6ನೇ ಬಾರಿ. ಆದ್ರೆ ಸಚಿವರ ಮಾತಿಗೂ ಇವ್ರು ಕಿಮ್ಮತ್ ಕೊಡ್ತಾರೆ ಇಲ್ಲ ಅಧಿಕಾರಿಗೆ. ಇದ್ರ ಬಗ್ಗೆ ನೀವು ಇನ್ನು ಮುಂದಿನ ಕ್ರಮ ಯಾವ ರೀತಿ 35x5 ಐತಿ, ಅದು ಮುಂದೆ ಹೇಳ್ತಾರೆ. 35-5 35x5 ಐತಿ, ಅದನ್ನು 19 ಆದಿಂದ ಹೇಳ್ತಾನೆ. ಅದಕ್ಕಾಗಿ ಪೆಂಡಿಂಗ್ ಓದೈತೆ. ಅದು 35-5 ತಿಳಿದಿಲ್ಲ, ಅದ ಹಿಂಗೈತೆ. ಅದು ಮುಂದೆ ಹೇಳ್ತಾನು. ಈಗ ನಂತರ ನಾವು ಬೆಳಿಗ್ಗೆ ಮೊನ್ನೆ ಏನು ಕೇಳಿದವ್ರನ್ನ, ಸಚಿವರು ಹೇಳಿದಾರೆ ನೀವು ಮಾಡಿರಿ ಅಂದ್ಕೂಡಲೇ 19 ತಾರೀಕು ಮೀಟಿಂಗ್ ಇಟ್ಕೊಂಡಾರ ಅವ್ರು ಎಲ್ರಿ ಬೆಂಗಳೂರು MD ಆಫೀಸ್ದಾಗ. ಅದಕ್ಕೆ ಉತ್ತರ ಸರಿಯಾಗಿ ಬರೆದು ಕಳಿಸಿಲ್ಲ ಇವ್ರು, ತಾಳೂರು ಅವರು CA ಅವರು. ಅದಕ್ಕೆ ಉತ್ತರ ಸರಿ ಬರೆದು ಕಳಿಸ್ರೆ ಅನ್ಕತಕ್ಕ ನಾವು ನಮ್ಮ ನೀರು ಬಂದ್ ಮಾಡಬೇಕು ಮೀಟಿಂಗ್ ಆಗೋತಕ್ಕ. ಇಲ್ಲ ಅಂತಂದರೆ ಇನ್ನು ಈ ಮೀಟಿಂಗಿದಾಗ ಜರ್ಕರ್ತ್ ವಿಷಯ ಹೇಳ್ತಾನೆ ಕೇಳ್ರಿ. ರೈತರ ಪರವಾಗಿ ಅರ್ಧ ಮುರ್ಧ ಪ್ರಸ್ತಾವನೆ ಸಲ್ಲಿಸ್ರಿ ಅಂದ್ರೆ ನಾವು 4 ಊರಾಗ ಯಾರೋ ಎಕ್ಸ್ಪೈರ್ಡ್ ಆರ್ನು ಶವ ಸಂಸ್ಕಾರ ಮಾಡೋಂಗಿಲ್ಲ, ಇಲ್ಲೇ ತಂದಿಡವ್ರು. ಎಲ್ಲಿ CA ಆಫೀಸ್ ಮುಂದೆ ಒಟ್ಟ ಮಣ್ಣು ಕೊಡೋಂಗಿಲ್ಲ. ಇಲ್ಲಿ ಯಾರೋ ಸತ್ರೂ ಮಣ್ಣು ಕೊಡೋಂಗಿಲ್ಲ. ಅವ್ರು ಏನು MD ಇವ್ರು ಏನು ಅಧಿಕಾರಿಗಳು ಅದಾರಲ್ಲ, ಅವರು ಬಂದು ಪ್ರಸ್ತಾವನೆ ಸಲ್ಲಿಸೋತಕ್ಕ ನಾವು ಶವ ಸಂಸ್ಕಾರ ಮಾಡೋಂಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಾವು ಒಟ್ಟ ಏನು ಹ್ಯಾಂಡ್ರ ಮ್ಯಾಕ ಸಾಲಿ ಬಂದ್ ಮಾಡಿ ದನ ಕರ ಎಲ್ಲನ 22ರಿಂದ ಮುಂದೆ ಸ್ಟಾರ್ಟ್ ನಮ್ಮದು. ಮತ್ತು ಯಾರೋ ಸತ್ರು 4 ಊರಾಗ ನಾವು ಒಟ್ಟ ಮಾಡೋಂಗಿಲ್ಲ. ಎಲ್ಲಿ ನೀರೀಗ ಬಿಡೋದಿಲ್ಲ ಅಂತ ಹೇಳ್ತೀವಿ. ನಾವು ಘಟ್ಟಪ್ರಭಾ ನೀರು ಸ್ಟಾಕ್ ಮಾಡೋದಿಲ್ಲ. ಈಗ ನೋಡ್ರಿ ನಮ್ಮ ರೊಕ್ಕ ಜಮೀನ್ದಾಗ ನೀರು ನಿಲ್ಸತ್ತಾರ, ಅದಕ್ಕೆ ರೊಕ್ಕ ಕೊಟ್ಟಿಲ್ಲ ನೀರು ನಿಲ್ಲಿಸಬಾರ್ದಲ್ಲ. ನಾವು ಈಗ ಹಂಗೆ ಬಿಡ್ರಂತವು ಅನ್ಕತಕ್ಕ ನಾವು ಕೊಂಡಾವು. ಒಟ್ಟು ತಾವು ಹಿಡ್ಕಲ್ ಡ್ಯಾಮ್ ನೀರನ್ನು ಈಗ ನಮ್ಮ ರೊಕ್ಕ ಕೊಡ್ತಾಗ ನಿಲ್ಲಿಸೋದಿಲ್ಲ. ಇಷ್ಟು ನಮ್ಮ ಬೇಡಿಕೆ ಐತಿ. ಮತ್ತೇನ್ರಿ, ಈಗ ಅದು ನೀರು ಬಂದು ನಿಂತಿರೋದ್ರಿಂದ ನಿಮ್ಮ ಗದ್ದೆ ಎಲ್ಲ ಹೊಲ ಮುನಿಗೆ ಹೋಗಿದ್ದಾವೆ. ರೊಕ್ಕ ಕೊಟ್ಟಿಲ್ಲ, ಹೊಲ ಮುನಿಸತ್ತಾರು. ಈ ನಾಳೆ 19ಕ್ಕೆ ಮೀಟಿಂಗ್ ಕರ್ತಾರೆ. ಮೀಟಿಂಗ್ದಾಗ ಸರಿಯಾಗಿ ಅವರು ಸ್ಟಡಿ ಮಾಡಿಲ್ಲ. ಅಲ್ಲಿ ನಾನು ಹೋಗಿ ಬಂದು ನೋಡಿ ಲೀಗಲ್ ಸೆಕ್ಷನ್ದಾಗ ಫೈಲ್ ತೆಗಿಸಿ ನೋಡಿದಾನೆ. ಇವ್ರು ಮತ್ತೆ ಅದನ್ನ ಆಡೋರು. ಈಗ ತಮ್ಮ ಹತ್ರ ಯಾರು ತಾವ್ರವರು ಹಣ ಬೇಡಿಕೆ ಇಟ್ಟಿದ್ದಾರೆ ತಮ್ಮ ಕೆಲಸ 35-5 ಅಂದರೆ 19 ಆದ್ರಿಂದ ಹೇಳ್ತಾರೆ. ಅದು ಕ್ಲಿಯರ್. ಇದು ನೆನಪಿಟ್ಕೊಡ್ತೀವಿ ಅವ್ರ 35-5 ಇದರ ಅರ್ಥ ಏನನ್ನೋದು ಅರ್ಥ ಅನ್ನೋದು 19 ಆದ್ರಿಂದ ಹೇಳ್ತಾನೆ. 35-5 ಅದ್ ನಂತರ ಹೇಳ್ತಾನೆ. ಅದನ್ನ ಈಗ ಹೇಳೋದಿಲ್ಲ. ಅದನ್ನ ಈಗ ಹೇಳಿರೋದಾಗೋದಿಲ್ಲ. ಇದು ಒಂದೇ ನೋಡಿ ಮೇನ್ ಅಂದ್ರೆ ನಮ್ಮ 4 ಊರಾಗ ಯಾರ ತೀರ್ಕೊಂಡ್ರು ನಾವು ಇನ್ನೂ ಶವ ಸಂಸ್ಕಾರ ಮಾಡೋಂಗಿಲ್ಲ, ತಂದು ಇಲ್ಲೇ ಇಡವ್ರ. ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೆಲಸ ಮಾಡಿರಲ್ಲ ಅವ್ರಿಗೆ ಶಿಕ್ಷೆ ಆಗೋ ಮಟ್ಟ ನಾವು ಇಲ್ಲೇ ಇರೋರು. ಅಲ್ಲ ಇದು ಸರ್, ಇದೊಂದು ಏನಂದರೆ ಈಗ ನೀವು 5-6 ಸಲ ಪ್ರತಿಭಟನೆ ಮಾಡಿದ್ರಿ. ಒಂದು ಸಲ ದನ ಕರಗಳು ಹೆಣ್ಣುಮಕ್ಕಳು ಮಕ್ಕಳಿಗೆ ಎಲ್ಲರೂ ಕರ್ಕೊಂಡು ಬಂದ್ರಿ. ಇಷ್ಟು ಆದ ನಂತರ ಸಚಿವರು ಮತ್ತು ಜಿಲ್ಲಾಧಿಕಾರಿ ಸಾಹೇಬರುಗಳು ಬಂದು ಏನೋ ಇದರಲ್ಲಿ ನಿಮಗೆ ಮನವಿ ಮಾಡ್ಕೊಂಡು ಏನೋ ಒಂದು ಪ್ರಸ್ತಾವನೆ ಸಲ್ಲಿಸೋದು ಅವ್ರು ಮಾತು ಕೊಟ್ಟು ಹೋದರು. ಆದ ನಂತರ ಈ ಇಲಾಖೆದವ್ರು ತಮ್ಗೆ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ? ಅಲ್ಲಿ ಬಂದೈತೆ 35-5 ಅದನ್ನ ಹೇಳ್ತಾರಂತೆ. ಅದಕ್ಕಾಗಿ ಅಷ್ಟೇ ನಿಂತೈತವು. ಅದು ನಮ್ಮ ಕಡೆ ಆಗೋಣಿಲ್ಲ, ಅದು ಹೇಳ್ತಾನೆ ಮುಂದೆ. ಇಷ್ಟು ತಾಳೂರು ಸರ್ ಅಂತೀರಿ ಸರ್, ಅವ್ರು ಏನವರು ನಿಮ್ಗೆ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಸರ್ ಅವರು? ಅವು ನೋಡ್ರಿ, ಅಲ್ಲಿ ಸಿಕ್ಕಾಪಟ್ಟೆ ಬಾಡಿಗೆ ಕಮಿಷನ್ ತಿಂಗಳ ಬರ್ತೈತಿ. ರೈತರ ಕೆಲಸ ಮಾಡೋದು ಅವಶ್ಯಕತೆ ಏನೈತೆ ಅವಾಗ? ತಿಂಗಳ 4-5 ಲಕ್ಷ ಬಾಡಿಗೆನೇ ಬರ್ತೈತೆ. ಅವ್ನು ಹೋಟೆಲ್ ಕಟ್ಟಾಕ್ ಕೊಟ್ಟಿದ್ದಾನೆ. ಇದಾವ ಈ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ದುಡ್ಡು ಬರ್ತೈತಿ, ಕಮಿಷನ್ ಬರ್ತೈತಿ. ಇದನ್ನು ಮಾಡೋ ಅವಶ್ಯಕತೆ ಏನೈತೆ? ಅವ್ನು ಅವಶ್ಯಕತೆನೇ ಬರೋದಿಲ್ಲ. ರೈತರು ಸಾಯವಾರು. ಈ ಸೇವಾ ಆಫೀಸ್ ಧಾರವಾಡ ಬೆಳಿಗ್ಗೆ ಹೋಗಿದ್ದು ನೀವು ಕೊಂಡವ್ರ ಕೊಡ್ರಿ ಅಂದ. ಔಷಧ ಕುಡಿಯೋದು ಎಲ್ಲರೂ ತಂದು ಬಾಟ್ಲೆ ಕೂತು ಕಾಲು ಬೆಳಕತ್ತ. ಯಾರು ಸರ್ ನಿಮಗೆ ಔಷಧ ಕುಡಿ? ಸೇವಾ ಧಾರವಾಡ ಬೆಳಿಗ್ಗೆ ಹೋಗಿದ್ದು. ಹೆಸರೇನು ಸರ್? ಹೌದ್ರಾಮ್. ಬೆಳಿಗ್ಗೆ ನಿಮ್ಮ ರೈತರಿಗೆ ಹೀಗೆ ರೈತರಿಗೆ ನೀವು ಕೊಂಡವ್ರ ಕೊಡ್ರಿ, ಏನು ಮಾಡ್ತಾರೆ ಮಾಡ್ರಿ. ಅದು ಔಷಧ ಕೊಡ್ತಾವೆ, ಅದು ನಿಮ್ಮ ಅರ್ಜಿ ಅಂದ.
ಹೋಗಿ ನಮ್ಮ ಹುಡುಗರು ಬಾಟ್ಲೆ ತಂದು ತೋರಿಸ್ರಿ ಅವ್ರು ಎಲ್ಲಿ ತೊಗೊಂಡು ಬಾಟ್ಲೆ ತೊಗೊಂಬರಿ ಎಲ್ಲ ಇಲ್ಲಿ ತೊಗೊಂಬರಿ ಅಲ್ಲಿ ಹಿಡಿದು ಏನು ಮಾಡೋರು ಅಲ್ಲಿ ಕಾಣ್ಬೇಕು ಅವ್ರಿಗೆ ಬಾಟ್ಲೆ ತೊಗೊಂಡು ಕುಡಿಯಾಕತ್ತಾರೆ ಎಲ್ಲರೂ ಆ ಕೈ ಮುಗಿದು ಕಾಲು ಮುದ್ದು ಮಾಡಕತ್ತ ಹಿಂಗೆ ಪರಿಸ್ಥಿತಿ ಇದಾಗೋದ. ಇವತ್ತು ಧಾರವಾಡ ನೀರಾವರಿ ಇಲಾಖೆ ಆಗೈತ್ರಿ. ಹಾಂ, ನೀರಾವರಿ ಇಲಾಖೆದಾಗ ಆಗೈತೆ, ಅಲ್ಲೂ ಆಗೈತಿ. ಬಾಟ್ಲೆ ತೋರಿಸ್ರಿ ಅವನ ಅಲ್ಲಿ ಇಟ್ಕೋಬಾರ್ದು ಇಷ್ಟ ಮಾನ್ಯ. ಇನ್ನೊಂದೇನ್ರಿ, ನಮ್ಮ ಸರ್ಕಾರ ನಮ್ಮ ಸತೀಶ್ ಅಣ್ಣಗಳು ಎಷ್ಟು ಪ್ರಯತ್ನ ಮಾಡಬೇಕಲ್ಲ, ನಾವು ಅಂದ್ಕೊಂದಕ್ಕಿಂತನೂ 100 ಪಟ್ಟು ಹೆಚ್ಚು ಮಾಡಿದಾರೆ. ಇನ್ನು ನಾವು ಅವ್ರ ತಾಕ ಕೇಳಕ್ಕೆ ನಾವು ಹೋಗೋದಿಲ್ಲ, ಯಾಕಂದ್ರೆ ನಾವು ಅಷ್ಟೇ ಇಲ್ಲ ಅವ್ರಿಗೆ, ಮತ್ತು ಜಗತ್ತು ಜನ ಐತಿ, ಎಷ್ಟು ಪ್ರಯತ್ನ ಮಾಡ್ಬೇಕಟ್ಟು ಮಾಡ್ಯಾರು. ಅಂದರೆ ಇವಾಗ 19 ತಾರೀಕು ಮಟ್ಟ ನೀವು ವೇಟ್ ಮಾಡೋರು, ಮೀಟಿಂಗ್ ಆದ ನಂತರ ನಿಮ್ಮ ಪ್ರಸ್ತಾವನೆ ಸಲ್ಲಿಸಲಿಲ್ಲ ಅಂದರೆ ಮುಂದೆ ನೀವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಏನೇನ್ರಿ ಎಲ್ಲರೂ ಗಂಡು ಹೆಣ್ಣು ಮಕ್ಕಳು ಸಾಲಿ ಬಂದ್ ಮಾಡಿ ಇಲ್ಲೇ ಕೊಂಡವರು. ಅಲ್ಲಿ ಊರಾಗ ಯಾರು ತಿರ್ಕೊಂಡ್ರು ತಂದು ಹೆಣ್ಣು ಇಲ್ಲೇ ಇಡೋರು, ಶವ ಸಂಸ್ಕಾರ ಮಾಡಂಗಿಲ್ಲ. ಇಲ್ಲಿ ಯಾರು ಸತ್ರು ಸತ್ರು ಶವ ಸಂಸ್ಕಾರ ಮಾಡಂಗಿಲ್ಲ, ಇಲ್ಲಿ ಇಡೋರು. ಇದು ಮಾತ್ರ ಗ್ಯಾರಂಟಿ. 19 ಆದ್ದಿಂದ. ಈ ಸಂದರ್ಭದಲ್ಲಿ ಗ್ರಾಮದ ಅನೇಕ ರೈತರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯಿಕ್, KMM ಕನ್ನಡ, ಯಮಕನ್ಮರಡಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल यूं मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತಿರುವ ಪರಿಣಾಮ ಸಂಕೇಶ್ವರ ಪಟ್ಟಣದ ಹಿರಣ್ಯಕೇಶಿ ನದಿ ಮೈತುಂಬಿ ಹರಿತಾ ಇರುವುದು ಕಂಡುಬಂದಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತಿರುವ ಪರಿಣಾಮ ತುಂಬಿದ ಹಿರಣ್ಯಕೇಶಿ ನದಿಯು ಮೈದುಂಬಿ ಹರಿಯುತ್ತಿವೆ. ಸಂಕೇಶ್ವರ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಹಿರಣ್ಯಕೇಶಿ ನದಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಶ್ರೀ ಶಂಕರಾಚಾರ್ಯ ಮಠದಲ್ಲಿ ದರ್ಶನ ಪಡೆದು ನದಿ ನೋಡಲು ಜನ ಬರುತ್ತಿದ್ದಾರೆ. ಹಿರಣ್ಯಕೇಶಿ ನದಿಯು ಮೈದುಂಬಿ ಹರಿಯುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿಯ ಬ್ರಿಡ್ಜ್ ಮೇಲಿಂದ ನದಿಯ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಜನರು ಬಂದು ವೀಕ್ಷಿಸುತ್ತಿದ್ದಾರೆ. ಸಚಿನ್ ಕಾಂಬ್ಳೆ, KMM ಸಂಕೇಶ್ವರ. ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಜಲಾಶಯ ಬುಧವಾರ ಭರ್ತಿಯಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನ ರಕ್ಕಸ್ಕೋಪ್ ಜಲಾಶಯ ಬುಧವಾರ ಭರ್ತಿಯಾಗಿದೆ. ಬೆಳಗಾವಿ ನಗರಕ್ಕೆ ನೀರು ಕೊಡುವ ಏಕೈಕ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು, ಅರ್ಧ TMCಗೂ ಹೆಚ್ಚು ಸಾಮರ್ಥ್ಯ ಹೊಂದಿದ ಈ ಜಲಾಶಯ ಈಗಾಗಲೇ 2471 ಅಡಿಯಷ್ಟು ನೀರು ಸಂಗ್ರಹವಾಗಿದೆ. 5 ಅಡಿ ನೀರು ಬಂದರೆ ಸಂಪೂರ್ಣವಾಗಿ ಭರ್ತಿಯಾಗಲಿರುವ ಡ್ಯಾಂ ಜಲಾಶಯ ಭರ್ತಿ ಹಿನ್ನೆಲೆ ಬೆಳಗಾವಿ ನಗರದ ಜನರಲ್ಲಿ ಸಂತಸ ಮೂಡಿಸಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಆಷಾಢ ಏಕಾದಶಿ ನಿಮಿತ್ತ ಎಲ್ಲೆಡೆ ವಿಠುರಾಯನ ಘೋಷಣೆಯ ನಾಮಸ್ಮರಣೆ ಪ್ರತಿಧ್ವನಿಸ್ತಾ ಇತ್ತು. ಸಂಕೇಶ್ವರ ಪಟ್ಟಣದ ಗಾಂಧಿ ಚೌಕ್ನಲ್ಲಿ ವಿಠ್ಠಲ ಮಂದಿರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು.
ಆಷಾಢ ಏಕಾದಶಿ ನಿಮಿತ್ತ ಎಲ್ಲೆಡೆ ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ಘೋಷಣೆ ನಾಮಸ್ಮರಣೆ ಪ್ರತಿಧ್ವನಿಸುತ್ತಿತ್ತು. ಸಂಕೇಶ್ವರ ಪಟ್ಟಣದ ಗಾಂಧಿ ಚೌಕದಲ್ಲಿನ ವಿಠ್ಠಲ ಮಂದಿರಕ್ಕೆ ಭೇಟಿ ನೀಡಿದ ಜನರು ದೇವರ ದರ್ಶನ ಪಡೆದರು. ಏಕಾದಶಿ ನಿಮಿತ್ತ ಬೆಳಗ್ಗೆ ವಿಠ್ಠಲ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜನರು ವಿಠ್ಠಲ ರುಕ್ಮಿಣಿ ದೇವಿಯ ದರ್ಶನ ಪಡೆದರು. ಮಂದಿರದ ಮುಂದೆ ತುಳಸಿ, ಹೂವು, ತೆಂಗಿನಕಾಯಿ, ಕರ್ಪೂರ ಭಕ್ತರ ಖರೀದಿ ಜೋರಾಗಿತ್ತು. ಉಪವಾಸ ಕೈಗೊಂಡಿದ್ದ ಭಕ್ತರು ವಿಠ್ಠಲ ಭಗವಂತನ ನಾಮಸ್ಮರಣೆಯ ಮೂಲಕ ವಿಶೇಷ ದಿನ ಆಚರಿಸಿದರು. ಗಾಂಧಿ ಚೌಕದಲ್ಲಿನ ಹೊಳೆಮ್ಮ ದೇವಿ ಹಾಗೂ ಆಂಜನೇಯ ದೇವಸ್ಥಾನಗಳಿಗೂ ಜನರು ಭೇಟಿ ನೀಡಿ ದರ್ಶನ ಪಡೆದರು. ಪಂಢರಪುರಕ್ಕೆ ತೆರಳಲು ಆಗದವರು ವಿಠ್ಠಲನ ದರ್ಶನವನ್ನು ಇಲ್ಲಿಯೇ ಪಡೆದುಕೊಂಡು ಪುನೀತರಾದರು. ಸಚಿನ್ ಕಾಂಬಳೆ, KMM ಕನ್ನಡ, ಸಂಕೇಶ್ವರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕ್ಯಾನ್ಸರ್ ಸರ್ಜರಿ. ಕೆಎಲ್ಇ ಆಸ್ಪತ್ರೆಯಲ್ಲಿ 2 ರೋಬೋಟಿಕ್ ಸರ್ಜರಿ ಯಶಸ್ವಿ. ಫಲಕಾರಿಯಾಗಿ ಕಂಡುಬಂದ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. ಕರಿಮನಿ ಮಾಲಕನಿಗೆ ಮೋಸ ಮಾಡಿದ ಪತ್ನಿ. ಇಂಜಿನಿಯರ್ ಇದ್ದೇನೆ, ಲಕ್ಷ ಸಂಬಳವಿದೆ ನಂಬಿಸಿ ಮೋಸ ಮಾಡಿ ವಿವಾಹ ಆರೋಪಕ್ಕೆ ಹೊಸ ಟ್ವಿಸ್ಟ್. ಭಾಗ್ಯನಗರದ ರಸ್ತೆಯಲ್ಲಿ ಕಸದ ರಾಶಿಯೇ ನಿರ್ಮಾಣ. ರಸ್ತೆಯಿಂದಾಗಿ ಪರದಾಡುತ್ತಿರುವ ನಾಗರಿಕರು. ಸಂಗ್ರಹವಾದ ನೀರಿನಿಂದ ಕೊಚ್ಚಿಯಂತಾದ ರಸ್ತೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.